ಜಗದೀಪ್ ಸರ್, ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು ರೈತರ ಪರವಾಗಿ ಮಾತಾಡೋಂತ ಆ ಹಿನ್ನೆಲೆಯಿಂದ ಅವ್ರಿಗೆ ಫೋರ್ಸ್ ಮಾಡಿ ತೆಗ್ದಾರ ಅನ್ನೋ ಆರೋಪ ಆಯ್ತು. ಅದ್ರ ಏನು ಸರ್? ನನಗೆ ಎಲ್ಲ ಗೊತ್ತಿಲ್ಲ, ಡೀಟೇಲ್ಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು. ಏನಾಯ್ತು ಅನ್ನೋದು ಅವರೇ ಹೇಳಬೇಕು. ಯಾಕಂದ್ರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗಲಿ, ಬಡವರ ಸಮಸ್ಯೆಗಳಾಗಲಿ, ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡೋಕ್ಕೂ ಅವರು ನಮಗಂತೂ ಅವಕಾಶ ಕೊಡ್ತೀವಿ. ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತಿದಾಗ ಅನೇಕ ಜನ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಆಗಲಿ ಅಥವಾ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗಲಿ ಆದಾಗ ಆ ಸಮಸ್ಯೆನೂ ನಾವು ಎತ್ತಿದಾಗ ಅಥವಾ ಹಿಂದೂ ಮುಸಲ್ಮಾನ್ ಸುಮ್ಮನೆ ಜಗಳಗಳು ನಡೀತೀವಿ, ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತ ಈಗ ಅವರು ಅದು ಹೇಳ್ಕೊತಾರಂತ. ಇದು ಅವರು ಮತ್ತು ಮೋದಿ ಮಧ್ಯದ ಇದೆ, ಹೊರತಾಗಿ ನಮಗೇನು ಅದ್ರ ಬಗ್ಗೆ ಅವೆಲ್ಲ ಈಗ ಹೇಳಂಗಿಲ್ಲ. ನಂತರ ಸರ್, ಈಗ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್.